ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಿಮ್ಗೋಸ್ಕರ ಅಂತಾನೆ ಸಿಟಿ ಸೆಂಟರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ 30-40 ಡೂಪ್ಲೆಕ್ಸ್ ಮನೆನ ತಂದಿದೀವಿ. ನೀವು ನೋಡ್ತಿರಬಹುದು ಮನೆ ಎಷ್ಟು ಎಲಿಗೆಂಟ್ ಆಗಿ ಡಿಸೈನ್ ನ ಫ್ರಂಟ್ ಎಲಿವೇಶನ್ ನ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಹಾಗೇನೆ ಈ ಮನೆಯ ಎದುರುಗಡೆನೆ ನಿಮ್ಗೆ 30 ಫೀಟ್ ರೋಡ್ ಇರುತ್ತೆ. ಹಾಗೇನೆ ಎರಡು ನೀವು ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಈ ಮನೆ ಲೊಕೇಟ್ ಆಗಿರುವಂತಹದ್ದು ಶ್ರೀರಾಮ್ಪುರದಲ್ಲಿ ಇರುವಂತಹ ರಾಘವೇಂದ್ರ ನಗರದಲ್ಲಿ. ಹಾಗೇನೆ ನಿಮ್ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಪ್ರತಿಯೊಂದು ವಿತಿನ್ 500 ಮೀಟರ್ಸ್ ಆರ್ 1 ಕಿಲೋಮೀಟರ್ಸ್ ನಿಯರೇ ನಿಮ್ಗೆ ಸಿಕ್ಬಿಡುತ್ತೆ. ಹಾಗೆ ಡೈಲಿ ಎಸೆನ್ಷಿಯಲ್ಸ್ ಏನ್ ಬೇಕು ಪ್ರತಿಯೊಂದು ಸಿಗುತ್ತೆ. ಏರಿಯಾ ತುಂಬಾನೇ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಯಾರೆಲ್ಲ ಸಿಟಿ ಸರೌಂಡಿಂಗ್ಸ್ ಅಲ್ಲೇ ಮನೆ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ಮನೆ ಒಳಗಡೆ ಹೋಗೋಣ ಬನ್ನಿ. ಇದು ಈ ಮನೆಯ ಮೇನ್ ಗೇಟ್ ನೋಡ್ತಿರ್ಬೋದು. MS ಸ್ಟೀಲ್ ಯೂಸ್ ಮಾಡಿದ್ದಾರೆ. ಗೇಟ್ ಇಂದ ಒಳಗಡೆ ಬರ್ತಿದೆ ಹಾಗೇನೆ ನಿಮ್ಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ನಾನು ಆಗ್ಲೇ ಹೇಳಿದೆ 2 ಕಾರ್ ಪಾರ್ಕ್ ಮಾಡ್ಕೋಬಹುದು ಔಟ್ ಸೈಡ್ ಅಂತ. ಇಲ್ಲೂ ಕೂಡ ನೀವು ಒಂದು ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇನ್ ಬ್ಯಾಕ್ ಸೈಡ್ ನೋಡ್ತಿದ್ದೀರಾ ಇದು ಯುಟಿಲಿಟಿ ಏರಿಯಾ ಬರುತ್ತೆ ನಿಮಗೆ. ಅಂಡ್ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದಾನೇ ನೀವು ಬೇಕಾದ್ರೆ ಕಿಚನ್ ಗೆ ಎಂಟ್ರಿ ಆಗ್ಬಹುದು. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಈ ಮನೆಯ ಮೇನ್ ಡೋರ್ ನೋಡ್ತಿರಬಹುದು. ಕಂಪ್ಲೀಟ್ ಟೀಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಏನೇನ್ ಡಿಸೈನ್ ಇದೆ ಆಂಟಿಕ್ ಡಿಸೈನ್ ನ ಪ್ರೊವೈಡ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಯುರೋಪ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ಹೋಲ್ಡಿಂಗ್ಸ್ ನಿಮ್ಗೆ ಆಂಟಿಕ್ ಹೋಲ್ಡಿಂಗ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಕಂಪ್ಲೀಟ್ ಟೀಕ್ ನಾನು ಆಗ್ಲೇ ಹೇಳ್ದಾಗೆ. ಅಲ್ಲಿಂದ ಒಳಗಡೆ ಬರ್ತಿದ್ ಹಾಗೇನೆ ನಿಮ್ಗೆ ದೊಡ್ಡದಾಗಿರುವಂತಹ ಲಿವಿಂಗ್ ಹಾಲ್ ಸಿಗುತ್ತೆ. ನೀವೇ ನೋಡ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಲಿವಿಂಗ್ ಹಾಲ್ ಅಂತ. ನೀವೇನ್ ನೋಡ್ತಿದ್ದೀರಾ ಈ ಎರಡು ವಿಂಡೋಸ್ಗೂ ಯೂಸ್ ಮಾಡಿರುವಂತಹ ವುಡ್ ಬಂದು ಟೀಕ್ ವುಡ್ ಆಗಿರುತ್ತೆ. ಕಂಪ್ಲೀಟ್ ಇವಾಗ ರೂಮ್ ಡೋರ್ಸ್ ಆಗಿರಬಹುದು, ಹಾಗೇನೆ ವಿಂಡೋಸ್ಗೆ ಯೂಸ್ ಮಾಡಿರುವಂತಹ ವುಡ್ ಆಗಿರ್ಬೋದು, ಕಂಪ್ಲೀಟ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಹಾಗೇನೆ ಬ್ಯಾಕ್ ಸೈಡ್ ನೋಡ್ತಿದಿರೋ ಹಾಗೇನೆ ದೊಡ್ಡದಾಗಿರುವಂತಹ ನಿಮ್ಗೆ ಟಿವಿ ಕ್ಯಾಬಿನೆಟ್ ನ ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ತಿರ್ಬೋದು ಇಂಟೀರಿಯರ್ ವರ್ಕ್ ತುಂಬಾನೇ ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ ಈ ಮನೆಗೆ ಅಂತ ಹೇಳ್ಬೋದು. ಇವನ್ ಲೈಟಿಂಗ್ ಆಗಿರ್ಲಿ, ಕಲರ್ ಕಾಂಬಿನೇಷನ್ ಆಗಿರ್ಲಿ, ಫಂಡಮ್ಯಾಕ್ಸ್ ಶೀಟ್ ಯೂಸ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೇನೆ ಮೇಲೆ ನೋಡ್ತಿರೋ ಹಾಗೇನೆ ಫಾಲ್ ಸೀಲಿಂಗು ಕೂಡ ಲೈಟಿಂಗ್ ಜೊತೆ POP ವರ್ಕ್ ನ ಮಾಡಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ನಿಮ್ಗೆ 2 ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಫ್ಯಾನ್ಸಿ ಲೈಟ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ದೊಡ್ಡದಾಗಿರುವಂತಹ ಲಿವಿಂಗ್ ಹಾಲ್ ಪಕ್ಕದಲ್ಲೇ ನಿಮ್ಗೆ ಮಾಡ್ಯುಲರ್ ಕಿಚನ್ ಹಾಗೇನೆ ಡೈನಿಂಗ್ ಏರಿಯಾ ಕೂಡ ಸಿಗುತ್ತೆ. ಸೊ ಇದು ನಿಮ್ಮ ಮಾಡ್ಯುಲರ್ ಕಿಚನ್ ಅಲ್ಲಿ ನಿಮ್ಗೆ ಆಲ್ರೆಡಿ ಚಿಮಿನಿನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ನೀವೇ ನೋಡಬಹುದು. ಯಾಕೆಂದ್ರೆ ಜೋರಾಗಿ ನಾವೇನಾದ್ರೂ ಪುಷ್ ಮಾಡಿದ್ರು ಸಹ ಡ್ಯಾಮೇಜ್ ಆಗದೆ ಇರ್ಲಿ ಅನ್ನೋ ರೀಸನ್ ಗೆ ಈ ತರ ಮಾಡಿದ್ದಾರೆ. ತುಂಬಾನೇ ಸ್ಟೋರೇಜಸ್ ನಿಮ್ಗೆ ಸಿಗುತ್ತೆ ಇಲ್ಲಾಗಿರಬಹುದು. ಹಾಗೇನೆ ಅಪ್ ಸೈಡ್ ನೀವು ನೋಡ್ತಿದ್ದೀರಾ ಅಲ್ಲೂ ಸ್ಟೋರೇಜ್ ಸ್ಪೇಸ್ ತುಂಬಾನೇ ಇದೆ. ಹಾಗೇನೆ ಮಾಡ್ಯುಲರ್ ಕಿಚನ್ ಇಂದ ಸ್ವಲ್ಪ ಮುಂದೆ ಬರ್ತಿದ್ದು ಹಾಗೇನೆ ನಿಮ್ಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಹಾಗೆ ಡೈನಿಂಗ್ ಏರಿಯಾದಲ್ಲಿ ನಿಮ್ಗೆ ಒಂದು ಹ್ಯಾಂಡ್ ವಾಶ್ ಏರಿಯಾ ಹಾಗೆ ಒಂದು ಮಿರರ್ ನ ಹಾಕಿ ಒಂದು ಲೈಟ್ ನ ಕೂಡ ಪ್ಲೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಟೋರೇಜ್ ವೇಸ್ಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಈ ತರ ಸ್ಟೋರೇಜ್ ಸ್ಪೇಸ್ ಸಹ ಮಾಡಿದ್ದಾರೆ. ನೀವೇನ್ ಬೇಕಿದ್ರು ಸ್ಟೋರ್ ಮಾಡ್ಕೋಬಹುದು. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಿಮ್ಗೆ ಫ್ರಿಡ್ಜ್ ಪಾಯಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ನೋಡ್ತಿರಬಹುದು ಲೈಟಿಂಗ್ ಅಲ್ಲಿ ತುಂಬಾನೇ ಯೂನಿಕ್ ಆಗಿರುವಂತಹ ಡಿಸೈನ್ ನ ಕೂಡ ಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್ ಏನಕ್ಕಂದ್ರೆ ಮನೆ ಒಂದ್ ಒಳ್ಳೆ ಲುಕ್ ಬರ್ಲಿ ಅನ್ನೋ ರೀಸನ್ಗೋಸ್ಕರ. ಸೊ ಹಾಗೆ ಮುಂದೆ ಬರ್ತಿದ್ ಹಾಗೇನೆ ನಿಮ್ಗೆ ದೇವರ ಮನೆ ಸಿಗುತ್ತೆ. ದೇವರ ಮನೇಲಿ ಏನ್ ನೋಡ್ತಿದ್ದೀರಾ ಇದು ಮಂಟಪ ಅವ್ರು ಏನ್ ಮಾಡಿದ್ದಾರೆ ಕಂಪ್ಲೀಟ್ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ಇವನ್ ಡೋರ್ಗೆ ಟಫನ್ ಗ್ಲಾಸ್ ಮತ್ತೆ ಆಮೇಲೆ ಟೀಕ್ ವುಡ್ ನ ಯೂಸ್ ಮಾಡಿ ಡೋರ್ ನ ಮಾಡಿದ್ದಾರೆ. ಇಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಹಾಗೇನೆ ಅಲ್ಲಿ ನೀವೇನಾದ್ರೂ ದೇವ್ರ ಸಾಮಗ್ರಿಗಳನ್ನ ಪ್ಲೇಸ್ ಮಾಡಕ್ಕೆ ಅಂತ ಅಲ್ಲೂ ಒಂದು ಚಿಕ್ಕದಾಗಿರುವಂತಹ ಯೂನಿಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ದೇವ್ರ ಮನೆನ ಅಂತ ಅನ್ಬಿಟ್ಟು. ಸೊ ದೇವ್ರ ಮನೆಯಿಂದ ಪಕ್ಕನೆ ಬರ್ತಿರೋ ಹಾಗೇನೆ ನಿಮ್ಗೆ ಫಸ್ಟ್ ಬೆಡ್ರೂಮ್ ಸಿಗುತ್ತೆ. ಸೊ ಈ ಮನೆಯ 3 ರೂಮ್ಸ್ಗೂ ವಿತ್ ಅಟ್ಯಾಚ್ ವಾಶ್ರೂಮ್ ನೇ ಮಾಡಿದ್ದಾರೆ. ಹಾಗೇನೆ ಇದು ಒಂಥರ ಕಂಪ್ಲೀಟ್ ಫರ್ನಿಶ್ಡ್ ಹೌಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇವನ್ ಕಾರ್ಡ್ ಕೂಡ ಅವರೇನೆ ಕೊಟ್ಟಿದ್ದಾರೆ. ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ನಿಮ್ಗೆ ಏನೇ ತರ ಸ್ಟೋರೇಜ್ ಬೇಕಿದ್ರು ಇಲ್ಲಿ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಹಾಗೇನೆ ಕಬೋರ್ಡ್ ನ ಸಹ ಕೊಟ್ಟಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ. ತುಂಬಾನೇ ಸ್ಪೇಸ್ ನೀವು ಮಾಡ್ಕೋಬಹುದು. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಕೂಡ ನೀವು ಕಾಸ್ಮೆಟಿಕ್ಸ್ ನ ಪ್ಲೇಸ್ ಮಾಡಬಹುದು. ಅಂಡ್ ಸೊ ಈ ಕ್ಯಾಪ್ ಯಾಕೆ ಮಾಡ್ತಾರೆ ಅಂತಂದ್ರೆ ಒಂದು ನೀವು ಫ್ಯಾನ್ಸಿ ಐಟಮ್ಸ್ ನ ಬೇಕಿದ್ರೆ ಸ್ಟೋರ್ ಮಾಡಬಹುದು. ಇನ್ನೊಂದೇನಂದ್ರೆ ಇಲ್ಲಿ ವಾಶ್ರೂಮ್ ಇದೆ. ಹಾಗೇನೆ ಇಲ್ಲಿ ದೇವ್ರ ಮನೆ ಇರೋದ್ರಿಂದ ಎರಡೂನು ಒಂದೇ ಗೋಡೆಯಲ್ಲಿ ಮಾಡಬಾರ್ದು ಅನ್ನೋ ರೀಸನ್ಗೋಸ್ಕರ ಒಂದ್ ಸ್ವಲ್ಪ ಗ್ಯಾಪ್ ಮಾಡಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿರೋದಕ್ಕೆ ಅದನ್ನ ಫಿಲ್ ಮಾಡಕ್ಕೆ ಈ ತರ ಮಾಡಿರ್ತಾರೆ. ಹಾಗೇನೆ ಪಕ್ಕ ಬರ್ತಿದ್ದ ಹಾಗೇನೆ ನಿಮ್ಗೆ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮು ಕೂಡ
ತುಂಬಾನೇ ಸ್ಪೇಷಿಯಸ್ ಆಗಿದೆ, ಚಿಕ್ಕದು ಅಂತ ನಿಮ್ಗೆ ಅನ್ಸಲ್ಲ, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇವನ್ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಒನಿಡಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಬನ್ನಿ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಕಡೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಬರ್ತಿದ್ದ ಹಾಗೇನೆ ನಿಮಗೆ ರೈಟ್ ಸೈಡ್ ಅಲ್ಲಿ ಸೆಕೆಂಡ್ ಬೆಡ್ರೂಮ್ ಸಿಗುತ್ತೆ. ನಾನು ಆಗ್ಲೇ ಹೇಳಿದೆ ನಿಮಗೆ 3 ರೂಮ್ಸ್ ಏನಿದೆ ವಿತ್ ಅಟ್ಯಾಚ್ ವಾಶ್ರೂಮ್ಸ್ ಇದೆ ಅಂತ. ಸೊ ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ. ನೀವು ಬ್ಯಾಕ್ ಗ್ರೌಂಡ್ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಒಂದು ಒಳ್ಳೆ ಲುಕ್ ಕೊಡ್ತಿದೆ. ಹಾಗೆ ಎಲ್ಲಾ ಕಡೆ ಫ್ಯಾನ್ಸಿ ಲೈಟ್ ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮನೆ ಒಂದ್ ಸ್ವಲ್ಪ ರಿಚ್ನೆಸ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮ್ಗೆ ಡಬಲ್ ಕಾಟ್ ನ ಕೊಟ್ಟಿದ್ದಾರೆ. ಹಾಗೇನೆ ನಾನು ಅಲ್ಲಿ ತೋರಿಸಿದಾಗೇನೆ ನಿಮ್ಗೆ ಇಲ್ಲೂ ಸಹ ನೀವು ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಅಲ್ಲೂ ತುಂಬಾನೇ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಇವನ್ ಮೇಲೇನೂ ಸಹ ಯೂನಿಟ್ಸ್ ಇದೆ, ಅಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು. ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಪ್ರತಿ ರೂಮ್ಗೂ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಫ್ಯಾನ್ ಜೊತೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು POP ವರ್ಕ್ ಮತ್ತೆ ಫಾಲ್ ಸೀಲಿಂಗ್ ನ ಮಾಡಿದ್ದಾರೆ ವಿತ್ ಲೈಟಿಂಗ್ಸ್. ಅಂಡ್ ಇಲ್ಲಿ ನಿಮ್ಗೆ ವಾಶ್ರೂಮ್ ಸಿಗುತ್ತೆ. ಈ ವಾಶ್ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಾಗೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಇಲ್ಲಿ ಬಾತ್ ಟಬ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದೊಂದು ಯೂನಿಕ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಿರೋ ಹಾಗೇನೆ ನಿಮ್ಗೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಹಾಲ್ ಸಿಗುತ್ತೆ. ಲಿವಿಂಗ್ ಹಾಲ್ ಅಷ್ಟೇ ಅಲ್ಲ, ನಾನು ಹಿಂದೆ ನೀವು ನೋಡ್ತಿರಬಹುದು ಟಿವಿ ಕ್ಯಾಬಿನೆಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ನೋಡಬಹುದು ಫಾಲ್ ಸೀಲಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ವಿತ್ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಅವ್ರು ಏನ್ ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ ಅದೆಲ್ಲ ರಿಮೋಟ್ ಕಂಟ್ರೋಲ್ ಫ್ಯಾನ್ ಆಗಿರುತ್ತೆ. ಹಾಗೇನೆ ಇದು ಥರ್ಡ್ ಬೆಡ್ರೂಮ್ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಂತ. ಬನ್ನಿ ನಾನು ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ನೋಡಬಹುದು ಎಷ್ಟು ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೇನೆ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇದಕ್ಕೂ ಕಾಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ರೂಮ್ಗೂ ಡಿಫ್ರೆಂಟ್ ಆಗಿ ಅವರು ಪೇಂಟಿಂಗ್ಸ್ ನ ಮಾಡಿಸಿದ್ದಾರೆ. ವಾಲ್ ಡಿಸೈನ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಈ ಕಡೆ ಬರ್ತಿದ್ರೆ ನಿಮಗೆ ವಾರ್ಡ್ರೋಬ್ಸ್ ನ ಪ್ಲೇಸ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ನೋಡಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಸ್ಟೋರೇಜ್ ಸ್ಪೇಸ್ ನ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ದೊಡ್ಡದಾಗಿರುವಂತಹ ಮಿರರ್ ವಿತ್ ಲೈಟಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಕೂಡ POP ವರ್ಕ್ ನ ಮಾಡಿದ್ದಾರೆ, ನೀವು ನೋಡ್ತಿರಬಹುದು. ಲೈಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಂಡ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಏನ್ ಮಾಡಿದ್ದಾರೆ, ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಏನ್ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದು ವಾಶ್ರೂಮ್ ಕೂಡ ಆಸ್ ಯೂಶುವಲ್ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಫಿಟ್ಟಿಂಗ್ಸ್ ಎಲ್ಲ ನಾನು ಆಗ್ಲೇ ಹೇಳಿದೆ, ಎಲ್ಲ ಒನಿಡಾ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಸ್ಟಡಿ ರೂಮ್ ಇಲ್ಲಾಂದ್ರೆ ವರ್ಕ್ ಸ್ಪೇಸ್ ಸಹ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲೇ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲ ಬುಕ್ಸ್ ಆಗಿರ್ಬೋದು, ಫೈಲ್ಸ್ ಆಗಿರಬಹುದು, ನೀವು ಆರಾಮಾಗಿ ಪ್ಲೇಸ್ ಮಾಡ್ಕೋಬಹುದು. ಇಲ್ಲ ವರ್ಕ್ ಸ್ಟೇಷನ್ ಆಗಾದ್ರೂ, ವರ್ಕ್ ಫ್ರಮ್ ಹೋಮ್ ಇದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಇಲ್ಲ ಮಕ್ಳಿದ್ರೆ ಸ್ಟಡಿ ಟೇಬಲ್ ಆಗಾದ್ರೂ ಯೂಸ್ ಮಾಡ್ಕೋಬಹುದು ನೀವು. ಸೊ ಬನ್ನಿ ಬಾಲ್ಕನಿ ಕಡೆ ಹೋಗೋಣ. ಇದು ಈ ಮನೆಯ ಬ್ಯೂಟಿಫುಲ್ ಬಾಲ್ಕನಿ. ಮನೆ ಅಂತ ಅಂದ್ಮೇಲೆ ಬಾಲ್ಕನಿ ಅಂದ್ರೆ ಒಂದು ಸಪರೇಟ್ ಆಗಿ ಒಂದು ಫೀಲಿಂಗ್ ಇರುತ್ತೆ. ಯಾಕಂದ್ರೆ ಈವ್ನಿಂಗ್ ಟೈಮ್ ಆರಾಮಾಗಿ ಟೈಮ್ ಚಿಲ್ ಮಾಡ್ಬೋದು ಅನ್ನೋ ತರ. ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಇದು SS ರೈಲಿಂಗ್ಸ್. ಹಾಗೇನೆ ಇದು ಟಫನ್ ಗ್ಲಾಸ್ ಜೊತೆ SS ರೈಲಿಂಗ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಯ ಬಾಲ್ಕನಿ. ಸೊ ಬನ್ನಿ ಟೆರೆಸ್ ಕಡೆಗೆ ಹೋಗೋಣ. ಇದು ಈ ಮನೆಯ ಟೆರೆಸ್ ನೋಡ್ತಿರ್ಬೋದು ನೀವು. ಆಂಟಿಸ್ಕಿಡ್ ಸ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಯೂಶಲಿ ಟೈಲ್ಸ್ ಯಾರು ಯೂಸ್ ಮಾಡಲ್ಲ ಅಷ್ಟು. ಸೊ ಇವರು ಆಂಟಿಸ್ಕಿಡ್ ಸ್ಟೈಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಿಂದೆ ನೋಡ್ತಿರಬಹುದು ಸೋಲಾರ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಟ್ಟೆ ಒಣಗಾಕೋದಕ್ಕೋಸ್ಕರ ಟೀ ಸ್ಟ್ಯಾಂಡ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಬರ್ತಿದ್ದ ಹಾಗೆ ನಿಮ್ಗೆ 1000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ನ ಸಹ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೋಸ್ಕರ ಅಂತಾನು ಕಲ್ಲು ಅವರೇನೆ ಹಾಕ್ಸ್ಕೊಟ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಮನೆನ ನೋಡಿದೀರಾ ಅಂತ ಅನ್ಕೊಂತೀನಿ. ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂತು ಅಂದ್ರೆ 14 ಪಿಲ್ಲರ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೇನೆ ರೆಡ್ ಬ್ರಿಕ್ಸ್ ಜೊತೆ ಕನ್ಸ್ಟ್ರಕ್ಟ್ ಮಾಡಿರುವಂತಹ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ ಇದು. ವಿ-ಗಾರ್ಡ್ ವೈರಿಂಗ್ಸ್ ಹಾಗೇನೆ ಪೈಪ್ಸ್ ಎಲ್ಲ ಬಂದು ಆಶೀರ್ವಾದ್ ಪೈಪ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಇನ್ನೇನ್ ವೆಯ್ಟ್ ಮಾಡ್ತಿದ್ರ, ಈ ಮನೆ ಏನಾದ್ರು ನೀವು ತಗೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಮನೆಯ ಪ್ರೈಸಿಂಗ್ ಹೇಳೋದೇ ಮರ್ತೆ ನೋಡಿ. ಈ ಮನೆಯ ಕಂಪ್ಲೀಟ್ ಪ್ರೈಸಿಂಗ್ ಬಂದು 1,75,00,000 ಇರುತ್ತೆ. ನೆಗೋಷಿಯಬಲ್ ಆಗಿರುತ್ತೆ. ಫಾರ್ ಮೋರ್ ಡೀಟೇಲ್ಸ್ ನಾನು ಆಗ್ಲೇ ಹೇಳ್ದಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನೀವೇನಾದ್ರೂ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕಂದ್ರೆ ನಮ್ಮ ಆಫೀಸ್ಗೂ ಕೂಡ ಬರ್ಬೋದು. ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಲೊಕೇಟ್ ಆಗಿದೆ. ಸೊ ನೀವು ಅಲ್ಲೂ ಬಂದು ನಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು. ಅಂಡ್ ಈ ಪ್ರಾಪರ್ಟಿ ಮೂಡ ಅಪ್ರೂವ್ಡ್ ಪ್ರಾಪರ್ಟಿ ಆಗಿರುತ್ತೆ. ಅಂಡ್ ಅಪ್ ಟು 90% ಲೋನ್ ನಮ್ಮ ಕಡೆಯಿಂದಾನೇ ನಿಮ್ಗೆ ಮಾಡಿಸ್ಕೊಡ್ತೀವಿ. ಈ ಮನೆ ನೋಡೋದಕ್ಕೆ ನಾವು ಯಾವುದೇ ರೀತಿ ಚಾರ್ಜಸ್ ನ ಮಾಡೋದಿಲ್ಲ. ಫ್ರೀ ಆಗಿ ಬಂದು ನೀವು ಬೇಕಿದ್ರೆ ಇದು ಒಂದೇ ಮನೆ ಅಲ್ಲ, ತುಂಬಾ ಮನೆಗಳದ್ದು ಪ್ರಾಪರ್ಟೀಸ್ ನಾವು ವಿಡಿಯೋನ ನಾವು ಯೂಟ್ಯೂಬ್ ಅಲ್ಲಿ ಆಗಿರ್ಲಿ, ರೀಲ್ಸ್ ಅಲ್ಲಿ ಆಗಿರ್ಲಿ ಅಪ್ಲೋಡ್ ಮಾಡಿರ್ತೀವಿ. ಹೋಗಿ ನೀವು ಚೆಕ್ಔಟ್ ಮಾಡಬಹುದು. ಮನೆ ನೋಡೋದ್ರಿಂದ ಹಿಡಿದು
ಆ ಮನೆಯ ರಿಜಿಸ್ಟ್ರೇಷನ್ ಆಗೋವರೆಗೂ ನಾವು ನಿಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಜೈ ಶ್ರೀರಾಮ್. ಥ್ಯಾಂಕ್ ಯು.